ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸ್ಮಿತಾ, ಈಗ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಅದು ಹೇಳಲೇಬೇಕು, ಅನಿವಾರ್ಯವಾಗಿ ಹೇಳ್ತಾರೆ ಹೇಳಿಕೆ. ಏನೂ ಮಾಡದೆ ಹೋಗಿದ್ದಿದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಅರೆಸ್ಟ್ ಆದ ನಂತರವೂ ಕೂಡ ಕ್ಲೀನ್ ಹ್ಯಾಂಡ್ ಆಗಿ ಆಚೆ ಬಂದಿರೋದು ನಾವು ನೋಡಿದ್ದೀವಿ ಸುನಿಲ್. ಬಟ್ ಏನೂ ಮಾಡದೆ ಹೋದ್ರೆ ಅರೆಸ್ಟ್ ಹಂತಕ್ಕೆ ಹೋಗ್ತಿತ್ತಾ? ಸಾಮಾನ್ಯವಾಗಿ ಇದೊಂದು ಅನುಮಾನ ಬರುತ್ತೆ. ಎಸ್, ಇದಕ್ಕೂ ಕೂಡ ಒಂದು ವಿಚಾರವನ್ನು ಹೇಳ್ತಾ ಹೋಗಿದ್ರೆ, ಒಂದು ವೇಳೆ ಅರೆಸ್ಟ್ ಆದ ನಂತರ ನಾಳೆ ದಿನ ಕೋರ್ಟ್ನಲ್ಲಿ ಆರೋಪ ಸಾಬೀತಾಗದೇ ಇದ್ದಲ್ಲಿ ಆಗ ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ, ಜಾಮೀನು ಸಿಗುವಂಥದ್ದು ಮತ್ತು ಅಕ್ವಿಟ್ ಆಗುವಂಥದ್ದು ಕೂಡ ಇರುತ್ತೆ. ಇದು ಒಂದು ಪ್ರೋಸೆಸ್ ಅರೆಸ್ಟ್ ನಂತರದ್ದು. ಆದರೆ ಅರೆಸ್ಟ್ಗಿಂತಲೂ ಮೊದಲು ಅಂದರೆ ಈಗ 3 ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಕಡೆ ದಾಳಿಯನ್ನು ನಡೆಸಿದರು. ಅದರಲ್ಲಿ ಇದೇ ಮಾಜಿ ಸಚಿವ ನಾಗೇಂದ್ರ ಅವರ PA ಸೇರಿದಂತೆ ಹಲವಾರು ಜನರನ್ನು ಇಡಿ ಕಚೇರಿಗೂ ಕೂಡ ಕರೆಸಿ ವಿಚಾರಣೆಗೆ ಒಳಪಡಿಸಿತು. ಆದರೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಿರಲಿಲ್ಲ. ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಅಂತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಇಂಪಾರ್ಟೆಂಟ್ ಆದಂಥ ಎವಿಡೆನ್ಸ್ಗಳು ಸಿಗಬೇಕು. ಹಾಗಾಗಿ ಈ ಪ್ರಕರಣದಲ್ಲಿ ಇದೀಗ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಆ ರೀತಿಯ ಎವಿಡೆನ್ಸ್ಗಳು ಕೂಡ ಸಿಕ್ಕಿದ್ದಾವೆ ಅನ್ನೋಂಥದ್ದು ಮಾಹಿತಿ ಇದೆ. ಆ್ಯಂಡ್ ಮತ್ತೊಂದು ಕಾರಣ, ಈಗಾಗಲೇ SIT ತನಿಖೆಯನ್ನು ಎದುರಿಸಿದಂತಹ ನಾಗೇಂದ್ರ ಯಾವುದೇ ರೀತಿಯಲ್ಲೂ ಕೂಡ ತನಿಖೆಯ ಸಹಕಾರವನ್ನು ನೀಡಿರಲಿಲ್ಲ. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತನೇ ಹೇಳಿದರು. ರಾಜ್ಯ ಪೊಲೀಸರ ತನಿಖೆ ನಡೆಯುವಂಥದ್ದು ಒಂದು ರೀತಿ ಆದರೆ ಇಡಿ ಅಧಿಕಾರಿಗಳ ತನಿಖೆ ಮತ್ತೊಂದು ರೀತಿಯಲ್ಲಿರುತ್ತೆ. ಯಾವಾಗ ಎಲ್ಲ ರೀತಿಯ ಸಾಕ್ಷ್ಯಗಳು ಕೂಡ ಇದ್ದು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಹೋದರೆ ವಿಚಾರಣೆ ಸಂದರ್ಭದಲ್ಲಿ ಆಗ ತನಿಖಾಧಿಕಾರಿಗಳು ಅಂದರೆ ಇಡಿ ತನಿಖಾಧಿಕಾರಿಗಳು ಇವರು ತನಿಖೆಗೆ ಸಹಕರಿಸುತ್ತಿಲ್ಲ ಅಂತ ಹೇಳಿ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಅಧಿಕಾರಗಳು ಕೂಡ ಇದ್ದಾವೆ. ಸೊ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಸ್ಮಿತಾ, ರೈಟ್. ಸುನಿಲ್ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಅಜಯ್, ನಮ್ಮ ಕ್ರೈಮ್ ಬ್ಯೂರೋ ಪ್ರತಿನಿಧಿ ಅಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಏನ್ ಲೇಟೆಸ್ಟ್ ಮಾಹಿತಿ ಇದೆ? ಅರೆಸ್ಟ್ ಆಗಿದೆ, ನೆಕ್ಸ್ಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಬೇರೆನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ಡೆವಲಪ್ಮೆಂಟ್ ಈ ಪ್ರಕರಣದಲ್ಲಿ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಈಗಾಗಲೇ ಏನು ಇಡಿ ಅಧಿಕಾರಿಗಳು ನಾಗೇಂದ್ರ ಅವ್ರನ್ನ ಬಂಧನ ಮಾಡಿರುವಂಥದ್ದು. ಈಗ ಏನು ಕೆಲವೇ ಕ್ಷಣದಲ್ಲೂ ಕೂಡ ಇಲ್ಲಿನ ಏನು ಲೋಕಲ್ ಪೊಲೀಸ್ ಅವರ ಸಹಾಯದಿಂದ ಯಾವುದೇ ರೀತಿಯಾಗಿ ಆ ಘಟನೆ ನಡೆಯದಂತೆ ಈಗ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ 5 ಗಂಟೆ ಒಳಗಾಗಿ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಆನಂತರ ನ್ಯಾಯಾಧೀಶರು ಮುಂದೆ ಹೋಗಿ ಅವರನ್ನು ಕಸ್ಟಡಿಗೆ ಕೇಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಬಹುತೇಕ 7 ರಿಂದ 8 ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ. ಯಾಕಂತಂದರೆ ಸಾಕಷ್ಟು ಅವ್ಯವಹಾರ ಆಗಿರುವಂತಹ ಹಿನ್ನೆಲೆಯಲ್ಲಿ, ಅದು ಕೂಡ ಪ್ರಮುಖವಾಗಿ ಇಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕಸ್ಟಡಿಗೆ ಪಡೆದು ಆನಂತರ ಮತ್ತೆ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇವತ್ತು ನಾಗೇಂದ್ರ ಅವರು ಬಂಧನ ಮಾಡೋದಕ್ಕೆ ಬಹುದೊಡ್ಡ ಕಾರಣ ಅಂತಂದರೆ ಅವರ PA ಆಗಿರುವಂತಹ ಹರೀಶ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮೇಲೆ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ. ಯಾಕಂದರೆ ಅವರು ಏನು ಅವ್ರ ಮನೆಯಲ್ಲೂ ಕೂಡ ಸಿಕ್ಕಂಥ ಸಾಕಷ್ಟು ದಾಖಲೆಗಳೇನಿದೆ ಅವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅದರ ಜೊತೆಗೆ ಏನು ಹರೀಶ್ ನೀಡಿರುವಂಥ ಹೇಳಿಕೆ ಏನಿದೆ ಅದು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾಗೇಂದ್ರ ಅವರಿಗೆ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಇವತ್ತು ಬಹುತೇಕ ಈಗಾಗಲೇ ಬಂಧನ ಆಗಿರುವಂಥದ್ದು. ಈಗ ಇನ್ನೇನು ಕೆಲವೇ ಕ್ಷಣದಲ್ಲೂ ಕೂಡ ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ ಹಾಜರುಪಡಿಸಿ ಮುಂದಿನ ಏನು ವಿಚಾರಣೆಗಾಗಿ ಅವರನ್ನು ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಕ್ವಿಕ್ ಆಗಿ ಹರೀಶ್ ಅವರ ಮೇಲೆ ಇರೋ ಆರೋಪ ಅಂದ್ರೆ ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಹಗರಣದಲ್ಲಿ ಅಂತ ಹೇಳಿ, ಹಾಗೆ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಬಗ್ಗೆ ಇರೋ ಆರೋಪ, ಇದರ ಮಾಹಿತಿಯನ್ನ ಕ್ವಿಕ್ ಆಗಿ ಮತ್ತೊಮ್ಮೆ ಹಂಚ್ಕೊಳ್ಳೋದಾದ್ರೆ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಏನಂದರೆ ಇಲ್ಲಿ ಸತ್ಯನಾರಾಯಣ ಏನಿದ್ದಾನೆ, ಆಂಧ್ರ ಪ್ರದೇಶ ಮೂಲದ ಸತ್ಯನಾರಾಯಣ, ಆತ ಕೊಟ್ಟಂತಹ ಹಣ ಏನಿದೆ ಅದನ್ನು ಇಲ್ಲಿ ಪಡೆದಂಥದ್ದು ಹರೀಶ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಅದನ್ನು ಪಡೆಯೋದಕ್ಕೆ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಆತ ಹೋಗಿದ್ದಾನೆ. ಇದನ್ನು ಅವನು ತಾನಾಗಿಯೇ ಇಡಿ ಅಧಿಕಾರಿಗಳ ಮುಂದೆ ಆತ ಒಪ್ಕೊಂಡಿರುವಂಥದ್ದು. ಇಲ್ಲ, ಹೀಗೆ ನಾಗೇಂದ್ರ ಅವರು ಹೇಳಿದರು, ಹೀಗಾಗಿ ನಾನು ಅವರ ಬಳಿ ಹಣವನ್ನು ಪಡೆದೆ ಅಂತ ಹೇಳಿ. ಅದು ಕಮಿಷನ್ ಹಣ ಅನ್ನೋದೀಗ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಿರುವಂಥದ್ದು. ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಂಪರ್ಕದಲ್ಲಿರಿ. ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ ಆಲ್ರೆಡಿ ಅರೆಸ್ಟ್ ಆಗಿದೆ ನಾಗೇಂದ್ರ ಅವರದ್ದು. ನಾಗೇಂದ್ರ ಅವರಿಗೆ ವಾಲ್ಮೀಕಿ ನಿಗಮ ಹಗರಣ ಉರುಳಾಗಿ ಸುತ್ತಕೊಳ್ತಾ ಇದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸ್ತಾರೆ. ಸತತ ವಿಚಾರಣೆ ಬಳಿಕ ಲಾಕ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಮಾಜಿ ಸಚಿವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ನಾಗೇಂದ್ರ ಅವರಿಗೆ ಆ ಮೂಲಕ ವಾಲ್ಮೀಕಿ ನಿಗಮ ಹಗರಣ ಮತ್ತಷ್ಟು ಬಿಗಿಯಾದ ಉರುಳಾಗಿ ಸುತ್ತಕೊಳ್ತಾ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಅಜಯ್ ಹಾಗೆ ಸುನಿಲ್ ಇಬ್ರು ಕೂಡ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇದ್ರು. ಸುನಿಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರು. ಬಹುತೇಕ ಮತ್ತಷ್ಟು ವಿಚಾರಣೆಗೆ ತಮ್ಮ ವಶಕ್ಕೇನೆ ಪಡಿತಾರೆ ಇಡಿ ಅಧಿಕಾರಿಗಳು. ಮುಂದೇನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ನಾವು ಅಂತ ಹೇಳಿ?
ಎಸ್ ಸ್ಮಿತಾ, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT 11 ಜನ ಆರೋಪಿಗಳನ್ನು ಬಂಧಿಸಿದೆ, ಅವ್ರನ್ನ ವಿಚಾರಣೆಗೊಳಪಡಿಸ್ತಾ ಇದೆ. ಅವರ ಒಂದು ಇನ್ವೆಸ್ಟಿಗೇಷನ್ ಆ್ಯಂಗಲ್ ಈ ಒಂದು ಹಣ ಯಾವ ರೀತಿ ವರ್ಗಾವಣೆ ಆಗಿದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಈ ರೀತಿ ವರ್ಗಾವಣೆ ಮಾಡಿಸ್ಕೊಂಡಂಥ ಹಣವನ್ನು ಯಾವುದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಒಂದು ಆ್ಯಂಗಲಲ್ಲಿ ಅವ್ರು ಮಾಡ್ತಿದ್ದಾರೆ ಮತ್ತು ಆ ಹಣವನ್ನು ರಿಕವರಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ED ಅಧಿಕಾರಿಗಳು ನಡೆಸ್ತಾ ಇರುವಂಥ ತನಿಖೆಯಲ್ಲಿ ಹವಾಲಾ ವ್ಯವಹಾರ ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈವನ್ SIT ಅಧಿಕಾರಿಗಳ ತನಿಖೆ ವೇಳೆ ಕೂಡ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಈ ಬೆಂಗಳೂರಿನ ವಾಲ್ಮೀಕಿ ನಿಗಮದಿಂದ ವರ್ಗಾವಣೆ ಆದಂಥ ಹಣ ಹೈದರಾಬಾದ್ನಲ್ಲಿರುವಂಥ ವಿವಿಧ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಿತ್ತು. ಅದಾದ ನಂತರ ಅಲ್ಲಿ ಈ ಹಣವನ್ನು ವಿತ್ಡ್ರಾ ಮಾಡಿಸ್ಕೊಂಡಿದ್ರು ಮತ್ತು ಅದೇ ಹಣ ಹವಾಲಾ ರೂಪದಲ್ಲಿ ಬೆಂಗಳೂರಿಗೆ ಬಂದು ಪದ್ಮನಾಭ್ ಸೇರಿದಂತೆ ಹಲವಾರು ಜನ ಆರೋಪಿಗಳಿಗೆ ಹಾರ್ಡ್ ಕ್ಯಾಶ್ ಮೂಲಕ ಹೋಗಿತ್ತು. ಇವನ್ ಪದ್ಮನಾಭಿಗೆ ಸುಮಾರು 8 ಕೋಟಿಯಷ್ಟು ಹಣ ಹೋಗಿತ್ತು. ಹಾಗಾಗಿ ಇಲ್ಲಿ ಹಾರ್ಡ್ ಕ್ಯಾಶ್ನ ವ್ಯವಹಾರ ಕೂಡ ಆಗಿದ್ದಾವೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಇದರಲ್ಲಿ ರಾಜಕೀಯ ಕಾರಣಗಳು ಇದೆಯಾ ಅನ್ನುವಂಥ ಅನುಮಾನ ಕೂಡ ಇದೆ. ಏನಕ್ಕೆ ಅಂದರೆ ಇದು ಚುನಾವಣೆ ಸಂದರ್ಭದಲ್ಲಿ ಆಗಿದ್ದು. ಇವನ್ ಕೋಡ್ ಆಫ್ ಕಂಡಕ್ಟ್ ಇದ್ದಂಥ ಟೈಮ್ನಲ್ಲೂ ಕೂಡ ಈ ಒಂದು ಹಣ ವರ್ಗಾವಣೆ ಆಗಿದ್ದು ಸಹಜವಾಗಿಯೇ ಬೇರೆ ರೀತಿಯ ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾಗೇಂದ್ರ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಏನಾದರೂ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳೇನಾದರೂ ಸಿಕ್ಕಿದ್ರೆ ಅದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಸ್ಮಿತಾ, ರೈಟ್. ಅಜಯ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ ಅಂತ ಮಾಹಿತಿ ಇರೋದು. ಏನ್ ನಡೀತಾ ಇದೆ? ನೀವು ಕೂಡ ಇಡೀ ಕಚೇರಿಯಲ್ಲೇ ಇದ್ದೀರಿ. ಏನ್ ನಡೀತಾ ಇದೆ ಡೆವಲಪ್ಮೆಂಟ್ಸ್? ಏನ್ ಕಾಣೋಕ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಈಗಾಗಲೇ ಎಲ್ಲ ಪ್ರೊಸೀಜರ್ಗಳನ್ನು ಕೂಡ ಈಗಾಗಲೇ ಏನು ರಿಮ್ಯಾಂಡಲ್ಲೂ ಕೂಡ ಪೊಲೀಸ್ ಅಂದರೆ ED ಅಧಿಕಾರಿಗಳು ಕೂಡ ಬರ್ಕೊಂಡಿರ್ತಾರೆ. ಯಾವ್ಯಾವ ವಿಚಾರವಾಗಿ ನಾವು ವಶಕ್ಕೆ ಕೇಳಬೇಕು ಅಂಥೇಳಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಅವರು ಹೇಳಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ರಿಮ್ಯಾಂಡ್ ಕಾಪಿ ರೀತಿಯಲ್ಲಿ ಎಲ್ಲವನ್ನು ಕೂಡ ಈಗಾಗಲೇ ಅದರಲ್ಲಿ ದಾಖಲೆ ಮಾಡಿರ್ತಾರೆ. ಅಂದರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಹರೀಶ್ ಅವರ ಹೇಳಿಕೆ ಆಗಿರ್ಬೋದು, ಮತ್ತು ಅಲ್ಲಿ ಕೊಟ್ಟಂಥ ಹಣ ಆಗಿರ್ಬೋದು, ಮತ್ತು ನಾಗೇಂದ್ರ ಅವರಲ್ಲಿ ಏನು ಇರುವಂತಹ ಒಂದು ಕೈವಾಡ ಆಗಿರ್ಬೋದು, ಇವೆಲ್ಲವನ್ನು ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಕೂಡ ಉಲ್ಲೇಖವನ್ನು ಮಾಡಿರ್ತಾರೆ. ಆದರೆ ಇನ್ನಷ್ಟು ನಮಗೆ ಏನು ಟೈಮ್ ಬೇಕು, ಕಾಲಾವಕಾಶ ಬೇಕು. ಯಾಕಂದರೆ ಅವರನ್ನು ಇನ್ನಷ್ಟು ವಿಚಾರಣೆ ಮಾಡೋದಕ್ಕೂ ಕೂಡ ನಮಗೆ ಸಾಕಷ್ಟು ಕಾಲಾವಕಾಶ ಬೇಕು ಅಂಥೇಳಿ ಅಲ್ಲೂ ಕೂಡ ಏನು ನ್ಯಾಯಾಧೀಶರ ಮುಂದೆ ಹೇಳಿ ಅವರನ್ನು ವಶಕ್ಕೆ ಮತ್ತೆ ಪಡೀತಾರೆ. ಮತ್ತು ಬಹುತೇಕ 7 ರಿಂದ 8 ದಿನಗಳ ಕಾಲ ಮತ್ತೆ ಅವರನ್ನು ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇಲ್ಲಿ SIT ಅಧಿಕಾರಿಗಳು, SIT ಪೊಲೀಸರು ಮಾಡಬೇಕಾದಂಥ ಕೆಲಸವನ್ನು ಇವತ್ತು ED ಅಧಿಕಾರಿಗಳು ಮಾಡಿರುವಂಥದ್ದು. ಯಾಕಂದರೆ SIT ಅಧಿಕಾರಿಗಳು ಅವರಿಗೆ ಕರ್ಸ್ಕೊಂತಿದ್ರು, ಮತ್ತೆ ಬಿಟ್ಟು ಕಳಿಸ್ತಾ ಇದ್ರು. ಯಾವಾಗೋ ನೋಟಿಸ್ ಕೊಟ್ಟರು, ಆನಂತರ ಕರ್ಸ್ಕೊಂಡ್ರು, ಬಿಟ್ಟರು, ಈ ರೀತಿಯಾಗಿ ಮಾಡ್ತಾ ಇದ್ರು. ಆದರೆ ಇಲ್ಲಿ ಯಾವಾಗ ED ಎಂಟ್ರಿ ಆಯಿತೋ ಸತತ 3 ದಿನಗಳ ಆಪರೇಷನಲ್ಲಿ ಇವಾಗಲೇ ಮಾಜಿ ಸಚಿವರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು. ಇದರಿಂದ ಈಗ ದದ್ದಲ್ ಏನಿದ್ದಾರೆ ಸಚಿವರ ಶಾಸಕರಾಗಿರುವಂಥ ದದ್ದಲ್ ಅವ್ರಿಗೂ ಕೂಡ ಉರುಳಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅವರು ಇವತ್ತು ಸೇಫ್ ಆಗೋದಕ್ಕೋಸ್ಕರ SIT ಬಳಿ ಕೂಡ ಹೋಗಿರುವಂಥದ್ದು. ಈಗ ಅವರು ಕೂಡ ಹೊರ ಬಂದ ನಂತರದಲ್ಲಿ ಒಂದು ವೇಳೆಯಲ್ಲಿ ನಾಗೇಂದ್ರ ಅವರೇನಾದ್ರು ದದ್ದಲ್ ಅವರ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದರೆ ED ಅಧಿಕಾರಿಗಳ ಮುಂದೆ ಇಲ್ಲಿ ಕಾಂಗ್ರೆಸ್ ಪಕ್ಷದ 2 ನಾಯಕರು, 2 ಶಾಸಕರು ಕೂಡ ಅರೆಸ್ಟ್ ಆದಂತೆ ಆಗತ್ತೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ ನಾಗೇಂದ್ರ ಅವರ ಬಂಧನ ಕೂಡ ಆಗಿರುವಂಥದ್ದು. ಇನ್ನು ಕೆಲವೇ ಕ್ಷಣದಲ್ಲೂ ಕೂಡ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಂತಾನೆ ಹೇಳ್ಬೋದು ಸ್ಮಿತಾ ರಂಗನಾಥ್. ರೈಟ್. ಇದರ ಜೊತೆಗೆ ನಾವು ಗಮನಿಸ್ತಾ ಇದ್ವಿ ಮೇಜರ್ ಅಪ್ಡೇಟ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಬಂಧನ. ಇನ್ಫ್ಯಾಕ್ಟ್ ಇದೇ ಪ್ರಕರಣದಲ್ಲಿ ಹೆಸರು ತಳಕು ಹಾಕೊಂಡ ಸಂದರ್ಭದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇತ್ತು. ಡೆತ್ ನೋಟ್ನಲ್ಲಿ ಹೆಸರು ಉಲ್ಲೇಖ ಆಗಿದೆ ನಾಗೇಂದ್ರ ಅವರದು. ಸಚಿವರ ಮೌಖಿಕ ಆದೇಶ ಅಂತ ಹೇಳಿ ಬರೆದಿಟ್ಟು ಚಂದ್ರಶೇಖರನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ಈಶ್ವರಪ್ಪನವರನ್ನ ಕೆಳಗಿಳಿಸಿದ್ರು, ನಂತರದಲ್ಲಿ ತನಿಖೆ ನಡೀತು. ಆದರೆ ನಾಗೇಂದ್ರ ಅವರ ವಿಚಾರದಲ್ಲಿ ಯಾಕೆ ಸಾಫ್ಟ್ ಕಾರ್ನರ್ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅನ್ನೋ ಪ್ರಶ್ನೆಯನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕೇಳ್ತಾ ಬಂದಿತ್ತು. ಸತತವಾಗಿ ಸಮಯವನ್ನ ತೆಗೆದುಕೊಂಡು ನಂತರದಲ್ಲಿ ರಾಜೀನಾಮೆಯನ್ನ ಪಡೆದುಕೊಂಡಿತ್ತು ಸರ್ಕಾರ. ಅದಾದ ನಂತರದಲ್ಲಿ SIT ಇಂದ ವಿಚಾರಣೆಗೆ ಕರೆಯಲಿಕ್ಕೂ ಕೂಡ 40 ದಿನಗಳ ಸಮಯಾವಕಾಶ. SIT ಮುಂದೆ ಹಾಜರಾಗಿ 2 ದಿನದಲ್ಲಿ ED ಅಧಿಕಾರಿಗಳಿಂದ ಲಾಕ್. ಅದಾಗಿ 2 ದಿನಗಳ ನಂತರ ಇದೀಗ ಬಂಧನ. ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ED ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಹಾಗೆ ಅಜಯ್ ನೀಡ್ತಾ ಇದ್ರು. ಸುನಿಲ್, ವಿಳಂಬ ಅನ್ನೋದು ಈ ಪ್ರಕರಣದಲ್ಲಿ ಸಾಕಷ್ಟು ಮೇಲ್ನೋಟಕ್ಕೇನೆ ಕಾಣೋ ರೀತಿಯಲ್ಲಿ ಆಗೋಯ್ತು. ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿಸೋದ್ರಿಂದ SIT ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋ ತನಕ. ಬಟ್ ED ಯಾವಾಗ ಎಂಟರ್ ಕೊಡ್ತು ಬಹಳ ಕ್ವಿಕ್ ಆದ ಆಕ್ಷನ್ಗಳನ್ನ ಗಮನಿಸಿದ್ವಿ. ಸತತವಾದ 36 ಗಂಟೆಗಳ ಕಾಲ ವಿಚಾರಣೆ, ಇವತ್ತು ಬೆಳಗ್ಗೆ ಕೂಡ ಕರೆಸ್ಕೊಂಡು ವಿಚಾರಣೆ, ಇದೀಗ ಅರೆಸ್ಟ್.